ಅಮೃತ್ ರಾಜ್ ಅವರ ಅಭಿಮಾನಿ ಬಳಗ ವಿಶಸ್ನ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದೆ ತಟ್ ಅಂತ ಎಲ್ಲರೂ ಪ್ರತ್ಯಕ್ಷ ಆಗಿದ್ದಾರೆ. ಇವರೆಲ್ಲಿರ್ತಾರೋ ಅವರ ನೆರಳಿನ ಛಾಯಿ ಅಂತ ಅಭಿಮಾನಿಗಳಿಗೂ ಸದಾಕಾಲ ಇವ್ರ ಜೊತೆ ಇರ್ತಾರೆ. ಈ ಮೂಲಕ ನಮ್ಮ ನ್ಯೂಸ್ 15 ಕನ್ನಡದ ಮೂಲಕ ಒಂದು ಸೂಪರ್ ಡೂಪರ್ ಆದ ಸರ್ಪ್ರೈಸ್ ನಿಮ್ಗೋಸ್ಕರ. ಸರ್ ಗೆಸ್ ಮಾಡ್ತೀರಾ? ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಆಕ್ಚುಲಿ ಏನಂತ ಹೇಳಿದ್ರೆ, ನೀವ್ ಇಷ್ಟೊಂದು ಸೇವೆ ಸಲ್ಲಿಸಿದೀರಾ, ಸಮಸ್ಯೆಗಳಾಗೋದಕ್ಕೆ ಬಿಡಲ್ಲ. ಎಲ್ಲಿ ಸಮಸ್ಯೆ ಆದ್ರೂ ಅಲ್ಲಿ ಹೋಗಿ ಅದನ್ನ ನಿಭಾಯಿಸುವಂತ ಪ್ರಯತ್ನಕ್ಕೆ ನಮ್ಮ ಅಭಿಮಾನಿ ಬಳಗ ಅಂದ್ರೆ ನಿಮ್ಮ ಅಭಿಮಾನಿಗಳೆಲ್ಲ ಸೇರಿ ನಿಮ್ಗೊಂದು ಟೈಟಲ್ ಕೊಡ್ತಾ ಇದ್ದಾರೆ. ಅದುವೇ ಡಿಟೆಕ್ಟಿವ್ ಸ್ಟಾರ್. ಡಿಟೆಕ್ಟಿವ್ ಸ್ಟಾರ್. ವಾವ್, ಸೂಪರ್ ಅಲ್ಲ? ಆಕ್ಚುಲಿ ಸರ್, ನಿಮ್ಗೆ ತಕ್ಕಾಗಿ ಹೊಂದುತ್ತೆ ಈ ಒಂದು ಟೈಟಲ್. ಡಿಟೆಕ್ಟಿವ್ ಸ್ಟಾರ್ ಅಂತ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಕರೀತಾ ಇದ್ದಾರೆ. ಎಷ್ಟು ಖುಷಿ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಎಸ್, ನರಸಿಂಹ ಅವರು ತೋರಿಸಿ ಮೇಡಮ್, ಫೋಟೋ ತೋರಿಸಿ ಅಂತ. ಸೊ ಡಿಟೆಕ್ಟಿವ್ ಸ್ಟಾರ್ ಅಂತ ಇದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಮ್ಮ ನರಸಿಂಹ ಅವ್ರು ಮುಂದೆ ಬನ್ನಿ. ಏನ್ ಸರ್, ಈ ಟೈಟಲ್ ಎಲ್ಲ ಯಾರು ಸರ್ ಸಜೆಸ್ಟ್ ಮಾಡಿದ್ದು? ನಾನೇ ಮಾಡಿದ್ದು. ಅವ್ರಿಗೆ ಹೋದ ವರ್ಷ ಒಂದು ಲೈನ್ ಕೊಟ್ಟಿದ್ದೆ, ಬೆಳಗಿನ ಜಾವ 3 ಗಂಟೆಲಿ ಎದ್ಬಿಟ್ಟು ಅವ್ರಿಗೆ. ಇದನ್ನ ನಾನು ಒಂದು 6 ತಿಂಗಳ ಮುಂಚೆನೆ ಐಡಿಯಾ ಮಾಡಿದ್ದೆ. ಇವ್ರಿಗೆ ಈ ತರ BBMPಯಲ್ಲಿ ಒಂದು ಹೀರೋ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ ಕೆಲಸನ. ನಾನು ಹೀರೋಗಿಂತ ಹೈ ಲೆವೆಲ್ ಅಲ್ಲಿ ಮಾಡ್ಬೇಕಂತ 6 ತಿಂಗಳಿಂದ ಯೋಚನೆ ಮಾಡಿ, ಏನೋ ಒಂದು ಸ್ಟಾರ್ ಕೊಡ್ಬೇಕಲ್ಲ, ಮಾಮೂಲಿ ಎಲ್ಲ ಡಾಕ್ಟ್ರು ಇದೆಲ್ಲ ಕಾಮನ್ ಆಗಿ ಹೋಗ್ಬಿಡ್ತು. ಡಾಕ್ಟರ್ ಇದು ಕೊಟ್ರೆ ಸ್ಟಾರ್ ಪಟ್ಟಕ್ ಕೊಡ್ಬೇಕಂತ 6 ತಿಂಗಳಿಂದ ಯೋಚನೆ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿದೆ ಮೇಡಮ್. ಸೂಪರ್, ಖುಷಿ ಆಗ್ತಾ ಇದೆ. ಇದು ಜಾಸ್ತಿ ಇನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಿದೆ ಅಮೃತ್ ರಾಜ್ ಅವ್ರಿಗೆ. ಇನ್ನ ಡಿಟೆಕ್ಟಿವ್ ಆಗಿ ಇನ್ನೂ ಜಾಸ್ತಿ ಹೆಚ್ಚಿನ ಕೆಲಸ ಮಾಡಿ ಮಹಿಳಾ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಹಾಯ್, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಧನಲಕ್ಷ್ಮಿ. ಓಕೆ, ಹೂಗುಚ್ಚ ತಗೊಂಡ್ ಬಂದಿದ್ದೀರಾ. ವಿಶಸ್ನ ತಿಳಿಸ್ಬಿಡಿ ಫಸ್ಟ್. ಸರ್, ಹುಟ್ಟು ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನಿಮ್ಮ ತಂದೆ ತಾಯಿ ಪಾದ ಚರಣಗಳಿಗೆ ನಮ್ಮ ನಮಸ್ಕಾರಗಳು. ನಿಮ್ಮ ಹೆಸರು ಇಟ್ಟಿದಾರಲ್ಲ, ಅದೇ ಒಂದು ಗ್ರೇಟ್ ಸರ್. ಅವ್ರಿಗೆ ಗೊತ್ತಿದೆ ನಮ್ಮ ಅಮೃತ ಅಂದ್ರೆ ಪವಿತ್ರವಾದ್ದು. ಈ ಪವಿತ್ರವಾದ ರಾರಾಜಿಸಲಿ ಎಲ್ಲಾ ಕಡೆ, ಇಡೀ BBMP ಇರೋವರೆಗೂ ಅಮೃತ್ ರಾಜ್ ಹೆಸರು ಚಿರ ಸ್ಮರಣೀಯವಾಗಿ ಉಳಿಲಿ ಅಂತ ಅವ್ರ ಅಪ್ಪ ಅಮ್ಮಂಗ ಅವಾಗ್ಲೇ ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ರು, ಎಷ್ಟು ಮುಂದೆ ಬರ್ಲಿ ನಮ್ಮ ಮಗನ ಹೆಸರು ರಾರಾಜಿಸ್ಲಿ ಅಂತ ಇಟ್ಟಿದಾರಲ್ಲ, ಅವ್ರ ಪಾದ ಚರಣಗಳಿಗೆ ನಮ್ಮ ನಮಸ್ಕಾರ ಮೇಡಮ್. ನಮ್ಮ ಸರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಅವ್ರ ಫ್ಯಾಮಿಲಿಗೆ, ನಮ್ಮ BBMP ಎಲ್ಲಾ ನೌಕರರು ಎಲ್ಲರೂ, ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ಮೇಡಮ್, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅವ್ರು ಸ್ಪಂದಿಸ್ತಾರೆ. ಎಲ್ಲರೂ ಕಡೆಯಿಂದ ಅವರು ಯಾವಾಗ್ಲೂ ಅವ್ರ ಸಂಸಾರ ಸುಖವಾಗಿರ್ಲಿ, ಅವ್ರೆಲ್ಲಾರು ಸುಖನೂ ಬಯಸ್ತಾರೆ. ಅವ್ರ ಸಂಸಾರ ಫಸ್ಟ್ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ ಮೇಡಮ್. ಸೂಪರ್. ಸೊ ಈಗ ಫಸ್ಟ್ ಹಾಡ್ ಬಿಡೋಣ, ಆಮೇಲೆ ನಿಮ್ಮ ಮಾತುಗಳನ್ನ ಕೇಳ್ತೀನಿ. ರೆಡಿ? 1 2 3 ಗೋ ಟು ಯು. ಸಂತೋಷಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ನಮ್ಮ ಫ್ಯಾನ್ಸ್ ಗಳಿಗೆ. ಹಾಯ್ ಹನ್ಬು ಅಂತ ಹೇಳ್ತೀರಾ ನಮ್ಮ ಅಮೃತ್ ರಾಜ್ ಅವ್ರಿಗೆ? ಈಗ ಒಂದೇನಂದ್ರೆ, ಆ ಹುಟ್ಟಿದ ಹಬ್ಬದಲ್ಲೂ ಇವತ್ತೊಬ್ಬ ನಮ್ಮ ಸ್ನೇಹಿತರಿಗೆ ತುಂಬಾ ತೊಂದರೆ ಆಗಿತ್ತು. ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಅವರ ತೊಂದರೆನ ಬಗೆಹರಿಸಿದ್ದಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನನಗೆ ಬಹಳ ಸಂತೋಷ ಆಗ್ತದೆ. ಈ ಹುಟ್ಟುಹಬ್ಬದ ಸುಮಾರು ಇವತ್ತೊಂದು 1000-2000 ಮೆಸೇಜ್ ಬಂದಿರುತ್ತೆ ವಾಟ್ಸಪ್. ನನ್ನ ಪ್ರಕಾರ ಇನ್ನೂ ಹೆಚ್ಚಾಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ನಮ್ಮ ಸಾರಿಗೆ ಇವತ್ತೊಂದು 2000 ವಾಟ್ಸಪ್ ಹುಟ್ಟುಹಬ್ಬದ ಶುಭಾಶಯಗಳು ಸಂದೇಶ ಬಂದಿರುತ್ತೆ ಅಂತ ನನ್ನ ಅನುಭವ ಮೇಡಮ್. ಓಕೆ, ನೀವೇನ್ ಹೇಳ್ತೀರಾ? ಸದಾ ಅವರು ಹೀಗೆ ನಗ್ನಗ್ತಾ ಖುಷಿಯಾಗಿ ಎಲ್ಲ ನೌಕರರಿಗೆ ಸ್ಪಂದಿಸ್ತಾರಲ್ಲ, ಅದು ನಮಗೆ ಬಹಳ ಸಂತೋಷ ಕೊಡ್ತಿದೆ. ಮತ್ತು ಅವ್ರು ಯಾವಾಗಲೂ ಇದೇ ರೀತಿ ಖುಷಿಯಾಗಿರಬೇಕು, ಎಲ್ಲ ನೌಕರಿಗೆ ಸಹಾಯ ಮಾಡ್ಕೊಂಡು ಇದೇ ರೀತಿ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಸರ್, ಏನಾದರೂ ಹೇಳ್ತೀರಾ? ಬನ್ನಿ ಮುಂದೆ. ಅವರೆಲ್ಲ ಕೆಲಸಗಳನ್ನು ಮುಂಚೆನಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳನ್ನು ಶಕ್ತಿಯುತವಾಗಿ, ಎಲ್ಲ ಏನೇ ಸಮಸ್ಯೆ ಬಂದ್ರೂ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ಇಷ್ಟು ವರ್ಷ ಅಂತ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾ ಇರೋದು ಅವ್ರು ಬಗೆಹರಿಸ್ತಾ ಇದ್ದಾರೆ. ಅವ್ರು ಇದೇ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಎಲ್ಲ ನಮ್ಮ ನೌಕರನ್ನೆಲ್ಲ ಜೊತೆಗೆ ಹೊಂದೋಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಖುಷಿ. ಸೂಪರ್ ಸರ್, ಬನ್ನಿ ಸರ್. ಸೊ ಆಕ್ಚುಲಿ ಎಲ್ಲರಿಗೂ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಮೃತ್ ರಾಜ್ ಅವರು. ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳಪಡ್ತೀನಿ,
ನಾವೆಲ್ಲ ನೌಕರರು 8 ಅವರ್ 10 ಅವರ್ ನಿದ್ದೆ ಮಾಡಿದ್ರೆ ಅವ್ರು ಮಾಡೋದೇ 3 ಅವರು. ಅವರು ಪ್ರತಿದಿನನೂ ನಮ್ಮ ನೌಕರರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಯಾವ ಸಮಸ್ಯೆ ಬರ್ದಂಗೆ, ಯಾವ ಒಂದು ಅಧಿಕಾರಿಗಳ ಕಡೆಯಿಂದ ಏನು ತೊಂದರೆ ಬರ್ದಂಗೆ, ಒಂದು ಏನೇ ಒಂದು ವಿಷಯ ಆದ್ರೂ ಬೆನ್ನೆಲುಬು ಕೊಟ್ಟು ರಾತ್ರಿ ಇವಾಗ ಕೋವಿಡ್ ಕೇಸ್ಗಳಲ್ಲಿ ನೈಟೆಲ್ಲ ಹೋಗಿದ್ದಾರೆ. ಮತ್ತು ಬೇರೆ ಯಾರ ಡೆತ್ ಆದ್ರೂ ನೈಟೆಲ್ಲ ಹೋಗಿ ಅವ್ರಿಗೆ ಸ್ಪಂದಿಸ್ತಾರೆ. ಮತ್ತು ಈಗ ಕೋವಿಡಲ್ಲಿ ಡೆತ್ ಆದವ್ರಿಗೆ 30 ಲಕ್ಷ ಅಮೌಂಟ್ನ ಅವರು ರಿಲೀಸ್ ಮಾಡಿಸಿದ್ದಾರೆ. ಮತ್ತು ಮೆಡಿಸಿನ್ಗಳು ನಾವು ಈಗಾಗಲೇ ನಾವು ಪೂರ್ತಿ ಸಂಘ ಪರಿವಾರದಿಂದ ಸುಮಾರು ಎಷ್ಟೋ ರೋಗಿಗಳಿಗೆ ಫ್ರೀಯಾಗಿ ಮೆಡಿಸಿನನ್ನು ನಾವು ರೇಷನ್ ಕಿಟ್ಟು ಪ್ರತಿಯೊಂದು ಅವ್ರ ಕೈಲಿ ಏನೇನು ಸಾಧ್ಯವಾಗುತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ನಾವು ಅವ್ರ ಜೊತೆಗೆ ಏನು ಬೇಕೋ ಅದಕ್ಕೆ ಸಹಕಾರ ಕೊಟ್ಟು ಇದುವರೆಗೂ ಮುಂದೆ ನಡ್ಸ್ಕೊಂಡು ಹೋಗಿ ಅವ್ರ ಆರೋಗ್ಯ ಮತ್ತು ಆಯುಸ್ಸು ಚೆನ್ನಾಗಿಟ್ಟು ದೇವರು ಚೆನ್ನಾಗಿಡ್ಲಿ. ಇನ್ನೂ ನಮ್ಮ ನೌಕರರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಇರಲಿ ಅನ್ನೋಕ್ಕೋಸ್ಕರ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ತಮ್ಮ ಮೀಡಿಯಾ ಪರ್ಸನ್ ಕೋವಿಡ್ ಸಮಯದಲ್ಲಿ ತಮ್ಮ ಸಂಘದ ವತಿಯಿಂದ ಔಷಧಿಗೆ ಸಹಾಯ ಮಾಡಿದ್ದಾರೆ. ಇದನ್ನ ದಯಮಾಡಿ ನೋಟ್ ಮಾಡಬೇಕು. ಖಂಡಿತ ಅವ್ರು ಮಾಡಿರೋ ಸೇವೆಗೆ ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ಎಲ್ಲರೂ ನೀವು ಅವ್ರ ಕನ್ಸಲ್ಲಿ ಬಂದು ಕಾಡ್ತೀರಂತ, ಅದಕ್ಕೆ ಅವ್ರು ನಿದ್ದೆನೆ ಮಾಡಲ್ಲ. ನಿಜ ಮೇಡಮ್, ಅವ್ರು ಮಲಗದೆ 3 ಅವರ್ ಅಷ್ಟೇ ಮೇಡಮ್. ಲಾಸ್ಟ್ ಟೈಮ್ ಬಂದು ಕೋವಿಡ್ ಬಂದಾಗ ಕಡು ಬಡವರು ಎಲ್ಲಿದ್ದಾರೆ ಅಂದರೆ ನಮ್ಮ BBMP ಲಿಮಿಟ್ ಬಿಟ್ಟು ಕಾಲೋನಿಗೆ ಸುಮಾರು 10 ಗಂಟೆ ಕಂಟೈನರಲ್ಲಿ ಹೋಗಿ ಎಲ್ಲರೂ ಅಲ್ಲಿ ಅವ್ರನ್ನ ವಿತರಣೆ ಮಾಡಿ ಬಂದಿದ್ದೀವಿ. ಮತ್ತೆ ನಿಮ್ಮ ಮೀಡಿಯಾದವರು ಎಷ್ಟೋ ಕಡೆ ಕಡು ಬಡವರಿಗೆ ಮತ್ತೆ ಇವರಿದ್ರಲ್ಲ ಮಂಗಳಮುಖಿಯವ್ರಿಗೆ ಅವ್ರು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಪ್ರತಿಯೊಂದು ಕಡೆಯಲ್ಲೂ ಅವ್ರ ಅಡ್ರೆಸ್ ಹುಡುಕಿ ಮಾಡಿ ಹೋಗಿ ಆ ಸ್ಪಾಟ್ಗೆ ಅವ್ರಿಗೆ ತಲುಪಿಸಿ ಅವರಿಂದ ಫೋನ್ ಬಂದು ಅಧ್ಯಕ್ಷರಿಗೆ 7 ಗಂಟೆ ಅವ್ರಿಗೆ ಸಮಾಧಾನ ನಿದ್ದೆ ಮಾಡ್ತಿರ್ಲಿಲ್ಲ. ನಮ್ಮನ್ನ ಏನು ಮಾಡೋರು ಹೋಗಿದ್ರಾ ನೋಡಿದ್ರಾ ಪ್ರತಿಯೊಂದು ಕೇಳಿ ಎಲ್ಲ ಮೆಸೇಜ್ ತಗೊಂಡು ನಾವು ಫೋಟೋ ಹಿಡ್ದು ವಾಟ್ಸಪ್ ಮಾಡ್ಬೇಕು ಅವ್ರಿಗೆ. ನಾವು ಕೇಳೋದಕ್ಕೂ ಮುಂಚೆ ಆ ಒಂದು ಸೇವೆ ಸಲ್ಲಿಸ್ತಾರಲ್ಲ, ಅದು ಅವರ ನಿಜವಾದ ಮಹತ್ವದ ಗುಣ ಅಂತ ಹೇಳ್ಬೋದು. ಮೇಡಮ್ ನಮಸ್ತೆ, ನಾನು ವಾಣಿ ಅಂತ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಗೆಲ್ಲಿತಾರೆ, ಕಾಸು ಕೊಟ್ಟು ಎಲ್ಲರೂ ಗೆಲ್ಲಿಬೋದು. ಬಟ್ ಗೆದ್ದ ಮೇಲೆ ಯಾರ್ಯಾರ ಕಷ್ಟ ಏನೇನು ಮಿಡ್ ನೈಟಲ್ಲಿ ನಾವು ಕಾಲ್ ಮಾಡಲಿ ಅಷ್ಟೊತ್ತಲ್ಲಿ ಬರ್ತಾರೆ ನಮ್ಮ ಸಾರು. ಅಷ್ಟೊಂದು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾರ್ ಬಗ್ಗೆ ಏನು ಹೇಳಬೇಕು ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅವ್ರು ಹುಡುಕಿ ಮುಂದೆ ತರಕ್ಕೆ ಇಷ್ಟಪಡ್ತಾರೆ. ಅವರೊಬ್ಬರೇ ನಾನೊಬ್ಬನೇ ಗೆದ್ದಿದ್ದೀನಿ, ನಾನೊಬ್ಬನೇ ಓಡಾಡಬೇಕು ಅಂತಿಲ್ಲ. ನಾವೆಲ್ಲೋ ಇದ್ವಿ, ನಮಗೆ ಗೊತ್ತಿಲ್ಲ, ನಾವು ಆರೋಗ್ಯ ಇಲಾಖೆಯವರು ನಮ್ಮನ್ನು ಕರೆದು ಮುಂದೆ ತಂದು ಈಗ ನಮ್ಮನ್ನು ಯಾರನ್ನ ಒಬ್ರು ಗುರುತಿಸ್ತಾರೆ ಅಂದರೆ ಅದು ಅಮೃತ್ ಸಾರ್ ಕಡೆಯಿಂದ. ಸೊ ಅದರಿಂದ ನಾನು ಸಾರಿಗೆ ನಾನು ಸಾಯೋವರೆಗೂ ಚಿರಋಣಿಯಾಗಿರ್ತೀನಿ. ಸಾರು ಎಲ್ಲಿವರೆಗೂ ಚೆನ್ನಾಗಿರ್ತಾರೋ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ ಮೇಡಮ್. ಸಾರ್ ಯಾವಾಗಲೂ ಸದಾ ಚೆನ್ನಾಗಿರಬೇಕು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬೇಜಾರ ಸುದ್ದಿ. ನಮ್ಮ ಹಸ್ಬೆಂಡ್ ಸ್ವಲ್ಪ ಪ್ರಾಬ್ಲಮ್ ಆದಾಗ ಮಿಡ್ ನೈಟಲ್ಲಿ ಬಂದು ಸಾರು ನನಗೆ ಹೆಲ್ಪ್ ಮಾಡಿ ನನಗೆ ಏನು ಮಾಡಬೇಕೋ ಅದು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ನನ್ನ ಮಗ ಯಾವಾಗಲೂ ನಮ್ಮ ತಂದೆ ತಾಯಿ ಪೂಜಿಸ್ತೋ ಇಲ್ವಾ, ಸಾರ್ನಂತೂ ಪೂಜಿಸ್ತೀನಿ ಮೇಡಮ್. ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಮಾನ, ಆ ಸಂತೋಷದ ನಗೆ ಇದೆಯಲ್ಲ, ಅದೇ ಅವ್ರಿಗೆ ಆಶೀರ್ವಾದ. ಗೆದ್ದಿರೋರಿದ್ರು ಮೇಡಮ್, ಏನಾರ ಕಷ್ಟ ಸುಖ ಅಂತ ಬಂದರೆ ಕೂತ್ಕೊಳ್ಳಿ, ಏನು ನಿಮಗೆ ಟ್ರಾನ್ಸ್ಫರ್ ಮಾಡಬಾರ್ದಾ, ನಿಮಗೇನು ರೂಲ್ಸ್ ಇಲ್ವಾ ಆ ಥರ ಕೇಳೋರು. ಇವರು ಆ ಥರ ಎಲ್ಲ ಬಂದು ಕೇಳಿದ್ರು. ಹೌದಾ ಮೇಡಮ್, ಆಯಿತು ಫೋನಲ್ಲಿ ಬ್ಯುಸಿ ಇದ್ದರೆ ಮೇಡಮ್ ಆಮೇಲೆ ಕಾಲ್ ಮಾಡ್ತೀನಿ. ಮಿಡ್ ನೈಟ್ ನೆನೆಸ್ಕೊಂಡು ಬೆಳಗ್ಗೆ ಎದ್ದು ಅವರೇ ಕಾಲ್ ಮಾಡ್ತಾರೆ ಮೇಡಮ್. ಯಾರು ಒಬ್ಬರು ಒಂದು ಪೊಸಿಷನಲ್ಲಿ ಇದ್ದಾರೆ ಅಂದರೆ ನಮಗೆ ರಿಪೀಟ್ ಯಾರು ಕಾಲ್ ಮಾಡಲ್ಲ, ನಾವೇ ಅವ್ರಿಗೆ ತಲೆ ತಿನ್ನಬೇಕು. ಬಟ್ ಸಾರು ನಾನೊಬ್ಬಳೇ ಅಂತಲ್ಲ, ಯಾರಿಗೇ ಆಗಲಿ ಫೋನ್ ಮಾಡಿ ಮೇಡಮ್ ಈ ಥರ ಇದೆಯಾ, ರಾತ್ರಿ ಯೋಚನೆ ಮಾಡಿದೆ, ನೀವು ಹೇಳಿದ್ದು ಕರೆಕ್ಟಾ, ಇಲ್ಲ ಮೇಡಮ್ ತಪ್ಪು, ಇದು ಮಾಡಿ ಬೆಳಗ್ಗೆ ಇದು ಮಾಡಿ ಜ್ಞಾಪಿಸ್ಕೊಂಡು ಫೋನ್ ಮಾಡ್ತಾರೆ. ಅವ್ರಿಗೆ ದೇವರು ಅಷ್ಟು ಚೆನ್ನಾಗಿ ಮೆಮೊರಿ ಕೊಟ್ಟಿದ್ದಾನೆ, ಆರೋಗ್ಯನೂ ಕೊಡಲಿ ಮೇಡಮ್, ದೇವ್ರನ್ನ ಅಷ್ಟು ಕೇಳ್ಕೊತೀನಿ ಮೇಡಮ್. ಖಂಡಿತ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣ ಇದೆಯಲ್ಲ, ಅದು ನಿಜವಾದ ನಾಯಕನ ಗುಣ. ಸೊ ನಿಜವಾದ ನಾಯಕ ನಿಮ್ಮ ಮುಂದೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ, ಏನು ಹೇಳ್ತೀರಾ? ಬಾಸ್ ಬಗ್ಗೆ ಮಾತಾಡೋಕ್ಕೇನಿಲ್ಲ, ಎಲ್ಲ ಮೌನ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹುಟ್ಟುಹಬ್ಬ ಶುಭಾಶಯಗಳು ಸರ್. ಸ್ವೀಟ್. ಅವಾಗಿಂದನೇ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದವರು. ಅಧಿಕಾರಿ ನೌಕರರಲ್ಲಿ ಯಾವುದೇ ಸಮಸ್ಯೆ ಆದರೂ ಇಮಿಡಿಯೇಟಾಗಿ ಅವ್ರ ಸಮಸ್ಯೆ ಅಂತ ಭಾವನೆ ಮಾಡಿಕೊಂಡು ಅದನ್ನು ಬಗೆಹರಿಸೋರ್ಗೂ ಬಿಡಲ್ಲ. ಒಂದು ಕೆಲಸ ಹಿಡಿದ್ರೆ ಅದು ಎಲ್ರಿಗೂ ಗೊತ್ತಿರೋರು BBMPನಲ್ಲಿ. ಅದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ. ಅಮೃತ್ ರಾಜ್ ಒಂದು ಅಪರೂಪದ ವ್ಯಕ್ತಿ,
ಖಂಡಿತ ಅಪರೂಪದ ವ್ಯಕ್ತಿ. ಈ ಒಂದು ಮಾತು, ಈ ಒಂದು ಸಾಲು ಸಾಕು ಅವರ ವ್ಯಕ್ತಿತ್ವನ, ಅವರ ಬಣ್ಣನೆಯನ್ನ ಮಾಡೋದಕ್ಕೆ. ಆಕ್ಚುಲಿ ಬಣ್ಣಿಸಲಾದಂತಹ ವ್ಯಕ್ತಿ ಅವರು. ನಿಜಕ್ಕೂ ಖುಷಿ ಆಗ್ತಾ ಇದೆ. ಇದು ಅವರ ಹುಟ್ಟುಹಬ್ಬ, ಅವರ ಮಾತ್ರ ಸಂಭ್ರಮ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಂಭ್ರಮ. ಅವರ ಒಂದು ಹುಟ್ಟುಹಬ್ಬದಂತೆ, ಅವರ ಒಂದು ಹಬ್ಬದಂತೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಖುಷಿಗೆ ನೀವು ನಿಜಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಇಷ್ಟೊಂದು ಖುಷಿಗೆ ನೀವು ಭಾಜನರಾಗಿದ್ದೀರಾ, ಖುಷಿನ ಸ್ಪ್ರೆಡ್ ಮಾಡಿದ್ದೀರಾ. ಇದೇ ರೀತಿ ಖುಷಿನ ಸ್ಪ್ರೆಡ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಕೀಪ್ ರಾಕಿಂಗ್ ಸರ್. ಒನ್ಸ್ again, happy birthday to you. ಥ್ಯಾಂಕ್ ಯು. Yes. Happy birthday.